ಎಲ್ಲರಿಗೂ ನಮಸ್ಕಾರ. ನಾನು ಸದಾನಂದ ಗೌಡರ ಬಗ್ಗೆ ಕವಿತೆಯನ್ನು ಬರೆದಿದ್ದೇನೆ, ಕೇಳಿಸ್ತೀನಿ. ಕಮಲಗೌಡ ಮುದ್ದಿನ ಪುತ್ರರಾಗಿ ಮಂಡೇಕೋಲು ಗ್ರಾಮದಲ್ಲಿ ಜನನ, ಬಡ ಕುಟುಂಬದಲ್ಲಿ ಸಂಚಲನ. ಕೇರಳದ ಕನ್ನಡ ಮಾಧ್ಯಮಿಕ ಶಾಲೆಯಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ, ಶಾಲಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವುದು ಇವರ ಹವ್ಯಾಸ. ಪ್ರತಿಭಾವಂತ ವಿದ್ಯಾರ್ಥಿಯಾಗಿ ಎಲ್ಲಾ ವಿದ್ಯಾರ್ಥಿಗಳೊಂದಿಗೆ ವಿದ್ಯಾಭ್ಯಾಸ. ಸುಳ್ಯ ತಾಲೂಕಿನಲ್ಲಿ ಹೈಸ್ಕೂಲ್ ವಿಭಾಗದಲ್ಲಿ ಪ್ರತಿಭೆಯ ಪುರಸ್ಕಾರ, ಪುತ್ತೂರಿನ ವಿಜ್ಞಾನ ಕಾಲೇಜಿನಲ್ಲಿ ಪ್ರವೇಶ, ಪ್ರತಿಭೆಯು ಹೊರಹೊಮ್ಮಿದ ಸುಂದರ ಸನ್ನಿವೇಶ. ವೈಕುಂಠ ಬಾಳಿಗ ಕಾಲೇಜಿನಲ್ಲಿ ಕಾನೂನು ವಿದ್ಯಾಭ್ಯಾಸ. ಅತ್ಯುತ್ತಮ ವಿದ್ಯಾರ್ಥಿ ಎಂದು ಗುರುತಿಸಲ್ಪಟ್ಟ ಪ್ರತಿಭೆಯನ್ನು ಹೊರತೆಗೆದ ಗುರುವೃಂದ. ಎಲ್ಲಾ ಜನರೊಂದಿಗೆ ಅನುರಾಗ, ಸ್ನೇಹ ಬಂಧ, ಮರೆಯಲಾಗದ ಋಣಾನುಬಂಧ. ವಿದ್ಯಾರ್ಥಿ ಶಿಕ್ಷಕರ ಸಂಬಂಧ ಎಲ್ಲಿ ಹೋದರೂ ಮರೆಯಲಾಗದ ದಿವ್ಯ ಸಂಬಂಧ. ಶಿಸ್ತಿನ ಸಿಪಾಯಿ ಅನುಬಂಧ. ಬ್ಯಾಡ್ಮಿಂಟನ್ನಲ್ಲಿ ಬೆಸ್ಟ್ ಪ್ಲೇಯರ್, ಟೆನ್ನಿಸ್ನಲ್ಲಿ ಆಲ್ರೌಂಡರ್, ಖೋಖೋ ಆಟದಲ್ಲಿ ಆಗುತ್ತಿರಲಿಲ್ಲ ಸರೆಂಡರ್, ಕಬಡ್ಡಿ ಆಟದಲ್ಲಿ ಗೆದ್ದು ಬಂದ ಬೆಸ್ಟ್ ಪ್ಲೇಯರ್, ರಾಷ್ಟ್ರ ಮಟ್ಟದಲ್ಲಿ ಬೆಳೆದು ನಿಂತ ಅಂಟರ್, ಹಾರ್ಡ್ ವರ್ಕರ್, ಸ್ಮೂತ್ ಸ್ಪೀಕರ್, ವೆಲ್ ನೋನ್ ಫೆಸಿಲಿಟೇಟರ್, ಅಟ್ರಾಕ್ಟಿವ್ ಅಡ್ವೈಸರ್, ಹೆಲ್ಪಿಂಗ್ ನೇಚರ್, ಅಟ್ರಾಕ್ಟಿವ್ ಅಡ್ವೈಸರ್, ಫುಲ್ ಆಫ್ ಕಲ್ಚರ್ ಅಂಡ್ ಆಲ್ಸೋ ಪಬ್ಲಿಕ್ ಪ್ರಾಸಿಕ್ಯೂಟರ್. ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನ ಮುಖ್ಯ ಕಾರ್ಯದರ್ಶಿಯಾಗಿ ಪ್ರವೇಶ. ಹೆಚ್ಚು ಕ್ರಿಯಾಶೀಲರಾಗಿ ಬೆಳೆದು ಬಂದ ಉತ್ತಮ ಸನ್ನಿವೇಶ. ಮುಖದಲ್ಲಿ ಶಾಂತಿ ತುಂಬಿದ ಸ್ನೇಹ ಸೌಹಾರ್ದದ ಉಪದೇಶ. ಜನಸಂಘ ಸೇನೆಯ ಸ್ಥಾಪಕ, ಆಟೋ ಚಾಲಕರ ಮನಮಿಡಿದ ಪ್ರಾಮಾಣಿಕ. ಉತ್ತಮ ಸೇವೆಯೇ ಇವರ ಕಾಯಕ. ಕರ್ನಾಟಕದ ಉತ್ತಮ ನಾಯಕ. ದತ್ತಿ ಸದಾನಂದ ಗೌಡರನ್ನು ಕೈ ಹಿಡಿದು ಬೆಳೆದು ಬಂದ ಸರಳ ಸಜ್ಜನಿಕೆಯ ಯುವಕ. ಆನರೇಬಲ್ ರೈಲ್ವೆ ಮಿನಿಸ್ಟರ್ ಅಂಡ್ ಆಲ್ಸೋ ಕರ್ನಾಟಕ ಎಕ್ಸ್ ಚೀಫ್ ಮಿನಿಸ್ಟರ್. ಕಲ್ಚರಲ್ ಪ್ರೋಗ್ರಾಮ್ಸ್ ಕೋಆರ್ಡಿನೇಟರ್. ಯಕ್ಷಗಾನ ಕಲೆಯನ್ನು ಪ್ರೋತ್ಸಾಹಿಸಿದ ಪರಿಪೂರ್ಣ ಸಂಪೂರ್ಣ ಬೆಂಬಲ ನೀಡಿದ ಮರೆಯಲಾಗದ ನಾಯಕ. ಕಲೆಯನ್ನು ಬೆಳೆಸಲು ಬೆನ್ನು ತಟ್ಟಿದ ಪ್ರೋತ್ಸಾಹಿತ ದೇವರಗುಂಡ ಗ್ರಾಮದ ಯುವ ನಾಯಕ. ನ್ಯಾಯಕ್ಕಾಗಿ ಹೋರಾಡಿದ ಪರಿಪಾಲಕ, ಜನಸೇವಕ, ಕರುನಾಡಿನ ಕುಲತಿಲಕ. ಇಂದು ನಿಮ್ಮ ಜನ್ಮದಿನದಂದು ಕವನದ ಮೂಲಕ ಸಲ್ಲಿಸುತ್ತಿರುವ ನಮನ. ನಿಮಗಾಗಿ ಬರೆದಿರೋ ಈ ಕವನ. ಕಿರಿಯರಿಗೆ ಸ್ಫೂರ್ತಿ, ಮಮತೆಯ ಮೂರ್ತಿ. ಎಲ್ಲೆಡೆ ತುಂಬಿದೆ ಉತ್ತಮ ಕಾರ್ಯದ ಕೀರ್ತಿ. ಕುಶಲತೆಯ ಕಲೆಗಾರ, ಉತ್ತಮ ಆಡಳಿತಗಾರ. ನೋವಿನಲ್ಲೂ ನಗೆಯನ್ನು ತೋರ್ಪಡಿಸುವ ನೇತಾರ. ಉತ್ತಮ ಕಾರ್ಯವು ಹರಡಿದೆ ಸವಿಸ್ತಾರ, ವರ್ಣಮಯ ಚಿತ್ತಾರ. ಯಕ್ಷಗಾನಕ್ಕೆ ಸ್ಫೂರ್ತಿ ತುಂಬಿದ ಚೇತನ. ನಿಮ್ಮ ಬೆಂಬಲ ಅನಿಕೇತನ. ಎಲ್ಲ ಕ್ರೀಡೆ ಹೆಚ್ಚಿಕೊಡುತ್ತಿದ್ದರು ಬೆಲೆ. ಸ್ಫೂರ್ತಿಯ ಮೂಲಕ ತುಂಬಿದರು ಶಾಶ್ವತ ನೆಲೆ. ಈಗ ಬೆಳಗುತ್ತಿದೆ ವೈಭವಪೂರ್ಣ ವರ್ಣರಂಜಿತ ಚಿತ್ತಾರ ತುಂಬಿದ ಯಕ್ಷಗಾನದ ಲೀಲೆ. ತುಂಬಿದೆ ಹೂಮಾಲೆ, ರಸಪೂರ್ಣ ಸಂಪೂರ್ಣ ಅರ್ಥಗರ್ಭಿತ ಆಕರ್ಷಣೆ ಯಕ್ಷಗಾನದ ಕಲೆ. ಬೆಂಗಳೂರು ಉತ್ತರ ಜಿಲ್ಲೆಗೆ ಜನನಾಯಕನಾಗಿ ಪ್ರವೇಶ. ಮುಖದಲ್ಲಿ ಆವೇಶ, ಸದಾ ನಗುನಗುತ್ತಾ ಇರುವುದು ನಿಮ್ಮ ಆರೋಗ್ಯ ಭಾಗ್ಯದ ಸಂದೇಶ. ಉತ್ತಮ ಬಾಂಧವ್ಯ, ನಗೆಯಲ್ಲಿ ಮಾಧುರ್ಯ. ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವ ಆಂತರ್ಯ. ಮಮತೆ ತುಂಬಿದ ಮಾಧುರ್ಯ. ಎಲ್ಲಾ ವರ್ಗದಲ್ಲೂ ತೋರಿದ ನಿಮ್ಮ ಔದಾರ್ಯ, ಮರೆಯಲಾಗದ ವಾತ್ಸಲ್ಯ. ಉತ್ತರ ಜಿಲ್ಲೆ ಬೆಂಗಳೂರಿಗೆ ಬಂದು ನಿಮ್ಮ ಸೇವೆಯನ್ನು ಮಾಡುವುದರ ಮೂಲಕ ಮತ್ತೆ ಮತ್ತೆ ಬನ್ನಿ ಎಂದು ಹೇಳುತ್ತಾ ಮುಗಿಸುವೆನು ನನ್ನ ಕವನ. ಮತ್ತೊಮ್ಮೆ ನಿಮ್ಮ ಹುಟ್ಟುಹಬ್ಬದ ಸೌಲಭ್ಯಕ್ಕಾಗಿ ನನ್ನ ಕವನ. ಜೈ ಹಿಂದ್. ಇವರಿಗೆ ನಿಮ್ಮ ಅದ್ದೂರಿಯ ಚಪ್ಪಾಳೆಯನ್ನ ನೀಡಿ ಗೌರವಿಸಬೇಕಾಗಿ ಮನವಿ. ಇದನ್ನ ಸದಾನಂದಗೌಡರುಜಿ ಅವರು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.